ನಾವು ಊಟಕ್ಕೆ ಉಪಯೋಗಿಸಿದಾಗ ಅದರ ರುಚಿ ಯಾವ ರೀತಿ ಇತ್ತು, ಇವತ್ತು ನಾವು ಮಾಡ್ತಕ್ಕಂಥ ಊಟದ ಒಂದು ಆಹಾರದ ರುಚಿ ಯಾವ ರೀತಿ ಇದೆ. ನಾವು ಎಷ್ಟೋ ಎಣ್ಣೆ ಉಪಯೋಗಿಸ್ತೀವಿ, ಅವಾಗೆಲ್ಲ ಒಂದು ಕೆ ಜಿ ಎಣ್ಣೆನ ಒಂದು ತಿಂಗಳು ಮಾಡ್ತಿದ್ರು. ಆ ಎಣ್ಣೆನ ಉಪಯೋಗಿಸಿ ಯಾರಾದರೂ ಮನೆಯಾಗ ಮಸಾಲೆ ಹೊಡೆದು ಒಗ್ಗರಣೆ ಹಾಕಿದ್ರಪ್ಪ ಅಂದ್ರೆ ಓಣೆಲ್ಲ ಗಮಾಸ್ತಿತ್ತು. ಆದರೆ ಇವತ್ತೇನಾಗಿದೆ, ಇವತ್ತು ಕಲುಷಿತ ಎಣ್ಣೆಯನ್ನು ತಿಂದು ನೀವು ಪಾವು ಕೆ ಜಿ ಹಾಕಿದ್ರು ಅದು ಎಲ್ಲಿ ಇನ್ನೊಬ್ಬರ ಮನೆಗೆ ವಾಸನೆ ಬರಲ್ಲ. ನೀವೇನೋ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಇಷ್ಟೇ ಹಾಕ್ತಿದ್ರು ಅವಾಗೆಲ್ಲ ನಾವು ಸಣ್ಣದಿರಾಗ. ಇವತ್ತು ನೋಡ್ರಿ ಪಾವು ಕೆ ಜಿ ಹಾಕ್ತಾರೆ, ಅದು ಬಳ್ಳಾರಿ ಮನೆಗೂ ವಾಸನೆ ಬರಲ್ಲ. ಅಂದರೆ ನಾವು ಊಟ ಮಾಡ್ತಕ್ಕಂಥ ಆಹಾರ ಎಷ್ಟು ಕಲುಷಿತ ಆಗ್ಯದ ಅಂತೇಳಿ ನಾವು ಇವತ್ತೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಇವತ್ತು ನಾವು ಆರೋಗ್ಯಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ. ನಾವು ಇವತ್ತು ನಾನು ನಿಮ್ಮ ಎದುರು ಮಾತಾಡ್ತೀನಿ ಅಂದ್ರೆ ನಾನು ಒಂದಿಷ್ಟು ಆರೋಗ್ಯವಾಗಿದ್ದೀನಿ ಅಂತೇಳಿ ಚೆಂದಾಗಿ ಮಾತಾಡ್ತೀನಿ ಅಂತ ತಿಳ್ಕೊಬೇಕು. ಅದೇ ರೀತಿ ಆ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ ಜೀವನದ. ಮಣ್ಣಿಲ್ಲಂದು ನಾವು ಯಾರು ಬರ್ತಾನೆ ಇಲ್ಲ. ಹಂಗ ಪ್ರತಿಯೊಬ್ಬ ರೈತರು ಯಾರ್ಯಾರು ಏನೇನು ಹೇಳಿ ಆ ಕಂಪ್ನಿ ಬಂದು ಇದು ಹೊಡೀಲಿ ಅದು ಹೊಡೀಲಿ ಇನ್ನೊಂದು ಹೊಡೀಲಿ ಅಂದ್ರೆ ನಾವು ಮಾಡ್ತಕ್ಕಂಥ ಒಕ್ಕಲತನಕ್ಕೆ ನಾವು ಹೇಳಿದಂಗೆ ಶಿಫಾರಸು ಕಂಪನಿಯವ್ರು ಬರ್ತಾರೆ, ಅವ್ರಿಗೆ ವ್ಯಾಪಾರ ಬೇಕಾಗಿರ್ತದೆ. ಅತ ಹೊಡೆದನಪ್ಪ ಅಂದ್ರೆ ನಾವೆಲ್ಲರೂ ಹೊಡೆದೆ, ನನ್ನ ಭೂಮಿಗೆ ಅದು ಅವಶ್ಯಕತೆ ಆದೋ ಇಲ್ಲೋ, ಆ ರೋಗಕ್ಕೆ ತಕ್ಕಂತಾನೆ ಔಷಧಿ ಆದೋ ಇಲ್ಲೋ ಯಾರು ನಾವು ಗಮನಿಸೋದಿಲ್ಲ. ಒಬ್ಬತ್ತು ಏನು ಮಾಡ್ಯಾರಪ್ಪ ಅಂದ್ರೆ ಅದನ್ನೇ ಮಾಡ್ತೀವಿ. ಅದೇ ರೀತಿಯಾಗಿ ಯಾವುದೇ ಒಂದು ನಾವು ಈ ಒಂದು ಬೇಸಾಯದ ಪದ್ಧತಿ ಕೆಲವೊಂದು ಬೆಳೆಗಳ ಮಾತ್ರ ನಾವು ಆಯ್ಕೆ ಮಾಡ್ಕೊಂಡಿದ್ದೆ. ನಮ್ಮ ಭಾಗದಾಗ 5-6 ಬೆಳೆನೇ, ಅದು ಬೇರೆ ಬೇರೆ ಭಾಗದಲ್ಲಿ ಲಾಭ ತರ್ತಕ್ಕಂಥ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತ ರೈತರು ಲಾಭದಾಯಕವಾಗಿ ಕೃಷಿ ಮಾಡ್ತಾ ಇದ್ದಾರೆ. ಆದ್ರೆ ನಾವೇನಿಲ್ಲ, ಹೆಸರು ಬಿತ್ತಿದ್ರು 3 ಮಂದಿ ಹೆಸರೇ ಬಿತ್ತದು, ಶೇಂಗಾ ಬಿತ್ತಿದ್ರು ಶೇಂಗಾನೇ ಬಿತ್ತದು, ತೊಗರಿ ಬಿತ್ತಿದ್ರು ತೊಗರಿ, ಹತ್ತಿ ಬಿತ್ತಿದ್ರು ಹತ್ತಿ, ಕವಳೆ ಬಿತ್ತಿದ್ರು ಇಷ್ಟೇ ಗೊತ್ತು ನಮಗೆ. ಆದ್ರೆ ವೈಜ್ಞಾನಿಕ ಪದ್ಧತಿ ಬಂದಿದೆ, ಈಗ ಸಾಕಷ್ಟು ಹೈಬ್ರಿಡ್ ತಳಿಗಳೇ ಬಂದಿದೆ. ಇಂಥ ವಿಜ್ಞಾನಿಗಳು ಮತ್ತು ನಮ್ಮ ಕೃಷಿ ಇಲಾಖೆಯವರ ಮಾಹಿತಿ ಪಡ್ಕೊಂಡು ನಮ್ಮ ಭೂಮಿಗೆ ನಮ್ಮ ವಾತಾವರಣಕ್ಕೆ ತಕ್ಕಂಗ ಬೆಳೆಗಳನ್ನು ಹಾಕಿ ನಮಗೆ ಹೆಚ್ಚು ಹೆಚ್ಚು ಆದಾಯ ಮತ್ತು ಫಲ ನೀಡ್ತಕ್ಕಂಥ ಕೃಷಿ ಅಳವಡಿಸಿಕೊಂಡಾಗ ಮಾತ್ರ ಈ ಒಂದು ಕೃಷಿ ಯಶಸ್ವಿ ಆಗ್ತದೆ. ಮತ್ತು ಆ ಒಂದು ಮಾಡ್ತಕ್ಕಂಥ ನಾವೆಲ್ಲ ಕೃಷಿಕರು ಕೂಡ ಲಾಭದಾಯಕ ಕೃಷಿಕರ ಆಗ್ತವೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಿ ಈ ಒಂದು ವೇದಿಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಭೀಮರಾಯ ಗುಡಿಯ ಎಲ್ಲ ವಿಜ್ಞಾನಿಗಳಿಗೂ ಮತ್ತು ನನ್ನೆಲ್ಲ ವಿದ್ಯಾರ್ಥಿನಿಯರು ಮತ್ತು ನಮ್ಮೆಲ್ಲ ಗ್ರಾಮದವರಿಗೆ ಎಲ್ಲ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇವೆ. ಜೈ ಹಿಂದ್.